ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಫೇಸ್ಲೆಸ್ ವಿಡಿಯೋನ ಹೇಗೆ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ನಮಗೆ ಫೇಸ್ಲೆಸ್ ವಿಡಿಯೋ ಮಾಡಲಿಕ್ಕೆ ಬೇಕಾಗಿರುವಂತ ಸಾಫ್ಟ್ವೇರು ಮತ್ತು ಹಾರ್ಡ್ವೇರ್ ಅನ್ನ ಯಾವ್ಯಾವ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಮತ್ತು ಅವುಗಳನ್ನ ಹೇಗೆ ಬಳಸ್ಕೊಂಡು ನಾವು ಟೀಚಿಂಗ್ ವಿಡಿಯೋನ ಅತಿ ಸರಳವಾಗಿ ಹೇಗೆ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಾನು ಫೇಸ್ಲೆಸ್ ವಿಡಿಯೋ ಮಾಡಲಿಕ್ಕೆ ಫೇಸ್ಲೆಸ್ ಟೀಚಿಂಗ್ ವಿಡಿಯೋ ಮಾಡಲಿಕ್ಕೆ ನಾ ಬಳಸ್ತಾ ಇರುವಂತಹ ಹಾರ್ಡ್ವೇರ್ ಯಾವುದು ಅಂತಂದ್ರೆ, ಒಂದು ಲ್ಯಾಪ್ಟಾಪು, ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಒಂದು ವೈರ್ಲೆಸ್ ಮೈಕ್ರೋಫೋನು, ಹಾಗೆ ಬರೀಲಿಕ್ಕೆ ಒಂದು ಗ್ರಾಫಿಕ್ ಪೆನ್ ಟ್ಯಾಬ್ ಅನ್ನ ಬಳಸ್ತಾ ಇದ್ದೇನೆ. ಇವು ಮೂರು ಹಾರ್ಡ್ವೇರ್. ಇನ್ನ ಸಾಫ್ಟ್ವೇರ್ ಯಾವುದು ಅಂತಂದ್ರೆ, ಸ್ಕ್ರೀನ್ ರೆಕಾರ್ಡರ್ ಆಗಿ ನಾನು ಸ್ಯಾಮ್ಸಂಗ್ ಸ್ಕ್ರೀನ್ ರೆಕಾರ್ಡರ್ ಅನ್ನು ಬಳಸ್ತಾ ಇದ್ದೇನೆ. ಹಾಗೆ PDF ನೋಟ್ಸ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನಾನು ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಇಟ್ಟಿದ್ದೀನಿ. ಈ ಸಾಫ್ಟ್ವೇರ್ ಯಾವುದು? ಸ್ಯಾಮ್ಸಂಗ್ ಸ್ಕ್ರೀನ್ ರೆಕಾರ್ಡರ್. ಆ ಸ್ಕ್ರೀನ್ ರೆಕಾರ್ಡರ್ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ, ಮೈಕ್ರೋಸಾಫ್ಟ್ ಸ್ಟೋರಿಗೆ ಹೋಗಿ ಅಲ್ಲಿ ಸ್ಯಾಮ್ಸಂಗ್ ಸ್ಕ್ರೀನ್ ರೆಕಾರ್ಡರ್ ಅಂತ ಸರ್ಚ್ ಮಾಡಿದಾಗ ನಮಗೆ ಸಿಗ್ತೈತಿ. ಈಗ ನೋಡ್ರಿ, ಮೈಕ್ರೋಸಾಫ್ಟ್ ಸ್ಟೋರ್ ಅನ್ನ ಓಪನ್ ಮಾಡ್ಕೋತೀನಿ ನಾನು. ಇಲ್ಲಿ ಸರ್ಚ್ ಬಾರದಲ್ಲಿ ಮೈಕ್ರೋಸಾಫ್ಟ್ ಸ್ಟೋರ್ ಅಂತ ಸರ್ಚ್ ಮಾಡೋಣ. ಇಲ್ಲಿ ಮೈಕ್ರೋಸಾಫ್ಟ್ ಸ್ಟೋರ್ ಅಂತ ಬಂತು. ಸ್ಯಾಮ್ಸಂಗ್ ಸ್ಕ್ರೀನ್ ರೆಕಾರ್ಡ್ ಅಂತ ಸರ್ಚ್ ಮಾಡ್ತೇನೆ ನೋಡ್ರಿ. ಸ್ಕ್ರೀನ್ ರೆಕಾರ್ಡರ್ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ಬರ್ತದೆ ನೋಡ್ರಿ, ರೆಡ್ ಕಲರ್ ಇದೆ ಐಕಾನ್. ಈಗ ನನಗೆ ಓಪನ್ ಅಂತ ಬಂತು ನೋಡ್ರಿ. ಇದನ್ನ ಓಪನ್ ಮಾಡಬೇಕು. ನೀವು ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಇಲ್ಲಿ ಇನ್ಸ್ಟಾಲ್ ಅಂತ ಇರ್ತೈತಿ. ಇನ್ಸ್ಟಾಲ್ ಮಾಡ್ಕೊಂಡು ಅದನ್ನ ನಾವು ಬಳಸ್ಕೋಬಹುದು. ಈಗ ಇದನ್ನ ಮೈಕ್ರೋಸಾಫ್ಟ್ ಸ್ಟೋರ್ ಅನ್ನ ಕ್ಲೋಸ್ ಮಾಡ್ತೀನಿ ನೋಡ್ರಿ. ಮಾಡ್ಕೊಂಡು ಡೌನ್ಲೋಡ್ ಮಾಡಿದಂತ ಸ್ಕ್ರೀನ್ ರೆಕಾರ್ಡರ್ ಅನ್ನ ಓಪನ್ ಮಾಡ್ಕೊಳ್ತೀನಿ. ಇದನ್ನ ರೈಟ್ ಕ್ಲಿಕ್ ಮಾಡಿ ಓಪನ್ ಅಂತ ಕೊಟ್ಟಾಗ ಓಪನ್ ಆಕತಿ. ಈಗ ಇದನ್ನ ನಾನು ಇಲ್ಲಿ ಓಪನ್ ಮಾಡ್ಕೊಂಡಿದ್ದೇನೆ ನೋಡ್ರಿ. ಇಲ್ಲಿ ಸ್ಕ್ರೀನ್ ರೆಕಾರ್ಡರ್ ಈಸ್ ಆಲ್ರೆಡಿ ರನ್ನಿಂಗ್ ಅಂತಿದಲ್ಲ, ಓಕೆ ಕೊಡ್ರಿ. ಈಗ ಇಲ್ಲಿ ಇದೆ ನೋಡ್ರಿ. ಇದನ್ನ ನಾವೇನ್ ಮಾಡೋಣ, ಇದು ಎಕ್ಸ್ಪಾಂಡ್ ಮಾಡೋಣ. ಮಾಡಿದಾಗ ಸ್ಯಾಮ್ಸಂಗ್ ಸ್ಕ್ರೀನ್ ರೆಕಾರ್ಡರ್ ಟೂಲ್ ಬಾರ್ ಓಪನ್ ಆಯ್ತು. ಫಸ್ಟ್ ಎದ್ದು ಸ್ಟಾರ್ಟ್ ರೆಕಾರ್ಡಿಂಗ್, ಸ್ಟಾಪ್ ರೆಕಾರ್ಡಿಂಗ್. ಎರಡನೇದ್ದು ರಿಕಾರ್ಡ್ ಪಾರ್ಟ್ ಆಫ್ ದಿ ಸ್ಕ್ರೀನ್. ಮೂರನೇದ್ದು ಸ್ಕ್ರೀನ್ ಶಾಟ್, ಇದು ವೆಬ್ ಕ್ಯಾಮು ಸೆಟ್ಟಿಂಗು. ಈ ಸೆಟ್ಟಿಂಗ್ ಹೋಗಿ ನಾವೇನ್ ಮಾಡೋದು, ಆಡಿಯೋಕ್ಕೆ ಹೋಗಿ ಮೈಕನ್ನ ಸೆಲೆಕ್ಟ್ ಮಾಡಿದ್ರೆ ಆಯ್ತು. ಮಾಡಿದ್ವಿ. ಈಗ ಕ್ಲೋಸ್ ಮಾಡೋಣ. ಈಗ ಫುಲ್ ಸ್ಕ್ರೀನ್ ಇದೆ, ಸ್ಕ್ರೀನ್ ರೆಕಾರ್ಡರ್ ಫುಲ್ ಸ್ಕ್ರೀನ್ ರೆಕಾರ್ಡ್ ಆಕೈತಿ. ಈಗ ಸ್ಯಾಮ್ಸಂಗ್ ಸ್ಕ್ರೀನ್ ರೆಕಾರ್ಡರ್ನ ಓಪನ್ ಮಾಡ್ಕೊಂಡಾಯ್ತು. ನಾವಿನ್ನೀಗ PDF ನೋಟ್ಸ್ ಇದೆ ಅಲ್ಲ, ಅದನ್ನ ಓಪನ್ ಮಾಡ್ಕೊಂಡ. ಅದ ಎದ್ರ ಸಾಯ್ತು ಅಂತಂದ್ರೆ ಮೈಕ್ರೋಸಾಫ್ಟ್ ಎಡ್ಜ್ ಸಾಯ್ತು ಅಂತ. PDF ನೋಟ್ಸ್ ಅನ್ನ ಮೈಕ್ರೋಸಾಫ್ಟ್ ಎಡ್ಜ್ ದಿಂದನೇ ಯಾಕೆ ಓಪನ್ ಮಾಡ್ಕೋಬೇಕು ಅಂತಂದ್ರೆ, ಇದರಲ್ಲಿ ಪೆನ್ ಅಥವಾ ಡ್ರಾಯಿಂಗ್ ಆಪ್ಷನ್ ಇದೆ, ಇದರಲ್ಲಿ ಹೈಲೈಟರ್ ಇದೆ, ಬರೀಲಿಕ್ಕೆ ಡಿಫ್ರೆಂಟ್ ಕಲರ್ ಆದ ಮತ್ತು ಡಿಫ್ರೆಂಟ್ ಸೈಜ್ ಪೆನ್ ಆಪ್ಷನ್ ಇದೆ, ಇರೇಸರ್ ಇದೆ, ಕೋ ಪೈಲಟ್ ಇದೆ, ಇನ್ನೂ ಹಲವಾರು ಫೀಚರ್ಗಳನ್ನ ಹೊಂದೈತಿ. ಬಟ್ ಈಗ ನಮ್ಮ ಸದ್ಯಗೆ ಉಪಯೋಗಕ್ಕೆ ಬರುವಂತ 3 ಟೂಲ್ ಯಾವುದು ಅಂತಂದ್ರೆ ಹೈಲೈಟರು, ಡ್ರಾ ಟೂಲು ಮತ್ತು ಇರೇಸರ್. ಇವನ್ 3ಅನ್ನ ಬಳಸ್ಕೊಂಡು ನಾವು ಈಸಿಯಾಗಿ ಟೀಚಿಂಗ್ ವಿಡಿಯೋನ ಮಾಡ್ಕೋಬಹುದು. ಈಗ ಓಪನ್ ಮಾಡ್ಕೋತೇನೆ ನೋಡ್ರಿ. ಓಪನ್ ವಿತ್ ಮೈಕ್ರೋಸಾಫ್ಟ್ ಎಡ್ಜ್ ಅಂತಿದೆ ನೋಡ್ರಿ. ಈಗ ಓಪನ್ ಆಯ್ತು. ಎಷ್ಟಾಯ್ತು? ಇದರ ಸೈಜ್ ಅನ್ನ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಇಲ್ಲಿ ಪ್ಲಸ್ ಮತ್ತು ಮೈನಸ್ ಪ್ಲಸ್ ಅಂತಿದೆ. ಇದನ್ನ ಪ್ಲಸ್ ಕ್ಲಿಕ್ ಮಾಡೋದ್ರಿಂದ ಫುಲ್ ಸ್ಕ್ರೀನಿಗೆ ಆಯ್ತು. ಆಮೇಲೆ ಇದನ್ನ ಮೈನಸ್ ಇದೆ ನೋಡ್ರಿ, ಇದು PDF ಸೈಜ್ ಅನ್ನ ಕಡಿಮೆ ಮಾಡ್ಕೋಬಹುದು. ನಾನು ಮೀಡಿಯಂ ಇಟ್ಕೊಳ್ತೀನಿ, ಇಷ್ಟು ಇಟ್ಕೊಂಡು ಇಲ್ಲಿ ಸ್ಟಾರ್ಟ್ ರೆಕಾರ್ಡಿಂಗ್ ಅಂತಂದ್ರೆ ರೆಕಾರ್ಡಿಂಗ್ ಸ್ಟಾರ್ಟ್ ಆಕೈತಿ. ಆಮೇಲೆ ರೆಕಾರ್ಡಿಂಗ್ ರೆಡ್ ಬಟನ್ ಅನ್ನು ಮತ್ತೆ
ಕ್ಲಿಕ್ ಮಾಡೋದ್ರಿಂದ ಸ್ಟಾಪ್ ಮಾಡ್ಕೋಬಹುದು. ಈಗ ಸ್ಟಾರ್ಟ್ ರೆಕಾರ್ಡಿಂಗ್ ಮಾಡ್ಕೊಂಡ್ವಿ. ಮಾಡ್ಕೊಂಡಾದ್ಮೇಲೆ ಇದ್ರ ಮೇಲೆ ಹೇಗೆ ಅನೋಟೇಟ್ ಮಾಡ್ಬೇಕು ಅನ್ನೋದನ್ನ ನೋಡೋಣ. ಫಸ್ಟ್ನೇದ್ದು ಹೈಲೈಟರ್ ಇದೆ. ಈ ಹೈಲೈಟರ್ನ ಬಳಸ್ಕೊಂಡು ನಾವೇನ್ ಮಾಡ್ಕೋಬಹುದು, ಹೈಲೈಟರ್ ನೋಡ್ರಿ ಅದರಲ್ಲಿ ಆಪ್ಷನ್ ಏನಿದೆ, ಕಲರ್ಸ್ 1 2 3 4 5 ಆಪ್ಷನ್ ಇದಾವೆ ನೋಡ್ರಿ. 5 ಡಿಫ್ರೆಂಟ್ ಕಲರ್ ಇದಾವೆ. ಆಮೇಲೆ ಥಿಕ್ನೆಸ್ ಇದೆ, ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಆಮೇಲೆ ಟೆಕ್ಸ್ಟ್ ಓನ್ಲಿ ಅಂತ ಆಪ್ಷನ್ ಇದೆ ನೋಡ್ರಿ. ಇದು ನಾನ್ ಮಾಡ್ತೀನಿ ನೋಡ್ರಿ. ಟೆಕ್ಸ್ಟ್ ಬರೀ ಟೆಕ್ಸ್ಟ್ ಅಷ್ಟೇ ಹೈಲೈಟ್ ಆಕೈತೆ ನೋಡ್ರಿ. ಹೈಲೈಟ್ ಟೆಕ್ಸ್ಟ್ ಓನ್ಲಿ ಅಂತಿದೆ. ಈ ರೀತಿ ಹೈಲೈಟ್ ಮಾಡ್ಕೊಂಡು ಮಾಡ್ತೀವಿ. ಈಗ ಇಲ್ಲಿ ನೋಡ್ರಿ ಡಿಫ್ರೆನ್ಸ್. ಟೆಕ್ಸ್ಟ್ ಓನ್ಲಿ ಹೈಲೈಟ್ ಅಂದಾಗ ಆನ್ ಮಾಡ್ತೀನಿ. ಇಲ್ಲಿ ನೋಡ್ರಿ ಕರೆಕ್ಟ್ ಸೈಜ್ ಅಲ್ಲಿ ಹೈಲೈಟ್ ಆಕೈತಿ. ಇಲ್ಲಿ ನೋಡ್ರಿ ಅದೇ ಆಫ್ ಮಾಡ್ತೀನಿ ಟೆಕ್ಸ್ಟ್ ಓನ್ಲಿ. ಅವಾಗ ಇಷ್ಟಕ್ಕೆ ಇದಕ್ಕೆ ಬರೋದಿಲ್ಲ, ಹೆಚ್ಚು ಕಡಿಮೆ ಆಗ್ತದೆ. ಇದು ಹೈಲೈಟರ್ ಬಳಸ್ಕೊಂಡ್ವಿ. ಇನ್ನ ಡ್ರಾ ಟೂಲ್ ಇದೆ ನೋಡ್ರಿ. ಡ್ರಾ ಟೂಲ್ದಲ್ಲಿ ಏನೇನಿದಾವ ನೋಡ್ರಿ, ಇಷ್ಟು ಕಲರ್ಸ್ ಇದಾವೆ. ಇವು ಡಿಫಾಲ್ಟ್ ಕಲರ್. ಆಮೇಲೆ ಪೆನ್ ಥಿಕ್ನೆಸ್ ಇದೆ ನೋಡ್ರಿ, ಹೆಚ್ಚು ಕಡಿಮೆ ಮಾಡ್ಕೋಬಹುದು. ನಾನು 0ಕ್ಕೆ ಇಟ್ಕೊಂತೀನಿ ಅಥವಾ 1ಕ್ಕೆ. ಈಗ ನಾನು ಗ್ರಾಫಿಕ್ ಪೆನ್ ಟ್ಯಾಬ್ ಅನ್ನು ಬಳಸ್ತೇ ಬಂದೇವಲ್ಲ, ಅದ್ರ ಸಹಾಯದಿಂದ ನಾವು ಏನ್ ಮಾಡಬಹುದು, ಬರಿಬಹುದು ಈ ರೀತಿ. ಇವನ್ನ XYLM ಅನ್ನ ವೇರಿಯೇಬಲ್ ಅಂತ ಕರಿತೀವಿ ನಾವು. ಪೇಪರ್ ಮೇಲೆ ಬರದಂತ ಫೀಲ್ ಆಗ್ತದೆ ನೋಡ್ರಿ. ಆಮೇಲೆ ಈಗ ಲೆಕ್ಕವನ್ನು ಬಿಡಿಸ್ಕೋಬಹುದು. ಈಗ 4x + 5 ಅಂತಿದೆ. ಈಗ ಇದರಲ್ಲಿ 2 ಟರ್ಮ್ಸ್ ಇದಾವೆ. ಯಾವುದು, 4x ಮತ್ತು 5. ಆಮೇಲೆ 4x ಅಂದ್ರೆ 4 × x. ಆಮೇಲೆ 5 ಅಂದ್ರೆ ಇದು ಸ್ಥಿರ ಸಂಖ್ಯೆ, ಕಾನ್ಸ್ಟಂಟ್. ಈ ರೀತಿಯಾಗಿ ನಾವು ಬರಿಬಹುದು. ಆಮೇಲೆ ಬೇಡ ಅಂತಂದ್ರೆ ಇರೇಸ್ ಮಾಡ್ಕೋಬಹುದು. ಇಲ್ಲಿ ಇರೇಸರ್ ಟೂಲ್ ಇದೆ, ಕ್ಲಿಕ್ ಮಾಡೋದ್ರ ಸಹಾಯದಿಂದನೂ ಹೌದು. ಆಮೇಲೆ ಇವು ಅಕ್ಷರಗಳನ್ನ ಇರೇಸ್ ಮಾಡಬೇಕು. ಈಗ ಇದ್ರ ಸೈಜ್ ಅನ್ನ ಕಡಿಮೆ ಮಾಡ್ಕೊಂಡ್ರೆ ಸ್ವಲ್ಪ ಬಹಳ ಚೆನ್ನಾಗಿ ವರ್ಕ್ ಆಗ್ತದೆ. ಈಗ ನೋಡ್ರಿ, ದೊಡ್ಡ ಸೈಜ್ ಮಾಡಿದ್ರೆ ಬರೆಯುವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ಸುತ್ತೆ. ಈಗ ಇದು ನಾರ್ಮಲ್ ಸೈಜ್ ನೋಡ್ರಿ. ಇದು ನಾರ್ಮಲ್ ಸೈಜ್, ಇಷ್ಟೇ ಇಟ್ಕೋಬೇಕು. ನಾವು ಸ್ಕ್ರೋಲ್ ಮಾಡ್ಕೋಬಹುದು. ಜಸ್ಟ್ ಪೆನ್ ಪೇಪರ್ ಮೇಲೆ ಬಳಸ್ಕೊಂಡು ನಾವು ಹೇಗೆ ಪಾಠ ಮಾಡ್ತೀವಿ ಅಥವಾ ಬ್ಲ್ಯಾಕ್ ಬೋರ್ಡ್ ಮೇಲೆ ಹೇಗೆ ಬರಿತೀವಿ ಅದೇ ರೀತಿ ಈಗ PDF ಮೇಲೆ ಅನೋಟೇಟ್ ಮಾಡಬಹುದು ನಾವು. ಸ್ನೇಹಿತರೆ, ನಾವು ಈ ರೀತಿಯಾಗಿ ಈಸಿಯಾಗಿ ಆಮೇಲೆ ಇಫೆಕ್ಟಿವ್ ಆಗಿ ಫೇಸ್ಲೆಸ್ ವಿಡಿಯೋನ ಮಾಡಿಕೊಂಡು ಪಾಠ ಮಾಡ್ಕೋಬಹುದು. ಇದು ಕಡಿಮೆ ಖರ್ಚಿನಲ್ಲಿ ಮಾಡ್ಕೋಬಹುದಾದಂತಹ ಮತ್ತು ಇಫೆಕ್ಟಿವ್ ಮೆಥಡ್ ಇದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.